ಹೇಳಿ ಅಣ್ಣ, ಏನ್ ಮಾತಾಡೋದು? ಎಷ್ಟು ಸಂತೋಷವಾಗಿದ್ದೀವಿ ನೋಡಿ. ಈ ಸಂತೋಷ ನಾವಿರೋವರೆಗೂ ಇರುತ್ತೆ. ಈ ಜನ್ಮಕ್ಕೆ ಸಾಕಾಗೋಷ್ಟಿದೆ. ಈ ಅಣ್ಣವ್ರ ಅಭಿಮಾನಿ ಆಗಿರೋದೇ ಈ ಜನ್ಮದಲ್ಲಿ ನಾವು ಮಾಡಿರೋ ಪುಣ್ಯ. ಇದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಈಗ ಸ್ವಲ್ಪ ಹೊತ್ತಲ್ಲಿ ಶಿವಣ್ಣನ ಮೂವಿ ನೋಡಕ್ ಹೋಗ್ತೀವಿ, ಆಮೇಲೆ ಮೂವಿ ಬಗ್ಗೆ ಮಾತಾಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ಗೆ ಶಿವಣ್ಣಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸಿನಿಮಾ 100 ದಿನವನ್ನು ಭರ್ಜರಿಯಾಗಿ ಯಶಸ್ವಿಗೊಂಡು ಕನ್ನಡ ಚಿತ್ರರಂಗವನ್ನು ಉತ್ತುಂಗದಲ್ಲಿ ತಗೊಂಡು ಹೋಗಬೇಕೆಂದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಪಾತ್ರ ದೊಡ್ಡದಿದೆ. ಆದ ಕಾರಣ ಕನ್ನಡ ಸಿನಿಮಾಗಳು ಬೆಳಿಬೇಕು. ಕನ್ನಡ ಸಿನಿಮಾ ಎಲ್ಲ ಸ್ಟಾರ್ ನಟಗಳ ಸಿನಿಮಾಗಳು ಓಡಬೇಕು, ಚೆನ್ನಾಗಿ ಓಡಬೇಕು. ಈ ಕನ್ನಡ ಚಿತ್ರರಂಗದ ಲೀಡರ್ಶಿಪ್ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಈ 45 ಸಿನಿಮಾ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಡೆಸಿರೋ ಸಿನಿಮಾ. ಈ ಸಿನಿಮಾ 100 ದಿನಗಳ ಕಂಡು ಯಶಸ್ವಿ ಪ್ರದರ್ಶನಗೊಂಡು ಭರ್ಜರಿಯಾಗಿ ಪ್ರದರ್ಶನ ಕಾಣಬೇಕೆಂದು ನಾವೆಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಣ್ಣವರ ಅಭಿಮಾನಿಗಳಾಗಿ ಎಲ್ಲರಾಗಿ ಇದು ರಾಜವಂಶ ಇವತ್ತು ನಿನ್ನೆಯಿಂದ ಬಂದಿರೋದಲ್ಲ, ತಲಾಂತರದಿಂದ ಇದೆ. ನಮ್ಮಪ್ಪ, ನಮ್ಮ ತಾತ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳವ್ರಿಗೂ ಬಂದಿದೆ. ಕೊನೆಯ ಇತಿಹಾಸ ಅಂದರೆ ರಾಜವಂಶನೇ ಕೊನೆಯ ಇತಿಹಾಸ. ಏನೇ ಮಾಡಿದ್ರು ಅಣ್ಣವ್ರು ಮಾಡಿದ್ದೇ ಇತಿಹಾಸನ ಬೇರೆಯವ್ರು ಅನುಕರಣೆ ಮಾಡಬೇಕು. ಅಷ್ಟೊಂದು ಇತಿಹಾಸ ಮಾಡೋದು ಅಣ್ಣವ್ರಿಗೆ ಅಭಿಮಾನಿಗಳು, ಅಣ್ಣವ್ರ ವಂಶನೇ. ಮತ್ತು ಇತಿಹಾಸ ಮುರಿಯೋದು ಅಣ್ಣವ್ರ ಅಭಿಮಾನಿಗಳು, ಅಣ್ಣವ್ರ ಮನೆಯವರೇನೆ. ಹಂಗಾಗಿ ರಾಜವಂಶದ ಗತ್ತು 100 ವರ್ಷದ ಇತಿಹಾಸ ಇದೆ. ಬೇರೆಯವ್ರು ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನೋಡಿ, 62 ವರ್ಷ ಆಗಿದ್ರು ಶಿವಣ್ಣವ್ರಿಗೆ ಶ್ರೀದೇವಿ ನಾಚುವಂಥ ಕೆಲಸ ಅಭಿನಯ ಮಾಡಿ ತೋರಿಸಿದ್ದಾರೆ, ನಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಸೊ ಇವತ್ತೊಂದು ದಿವಸ ಈ ಕ್ರೇಜು ಸಿನಿಮಾ ಗೆಲ್ಲಬೇಕು ಅಂತ ಅಲ್ಲ, ಇದು ಒಂದು ಕ್ರೇಜ್ ಬರಬೇಕಾದ್ರೆ ಏನು ಗೊತ್ತಾ, 2 ಪಾತ್ರ ಸಾಕಾಗಿದೆ. ಆ ಒಂದು ಪಾತ್ರಕ್ಕೆ ಈ ಜನ ಫಿದಾ ಆಗ್ಬಿಟ್ಟು ಇದ್ದಕ್ಕಿದ್ದಂಗೆ ಥಿಯೇಟ್ರ್ಗಳಲ್ಲಿ ಫ್ಯಾನ್ ಶೋ ಹಾಕಿದ್ದಾರೆ. ಯಾವತ್ತಿಗೂ ಸೋಮವಾರದವರೆಗೂ ಇಲ್ದಿದ್ದು ಬುಧವಾರಕ್ಕಾಗಲೇ ಫ್ಯಾನ್ ಶೋ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸೋಮವಾರದವರೆಗೂ ಇಲ್ದಿದ್ದು ಬುಧವಾರಕ್ಕಾಗಲೇ ಫ್ಯಾನ್ ಶೋ ಹಾಕಿದ್ದಾರೆ ಅಂದರೆ ಯಾವ ರೀತಿಗೆ ಕ್ರೇಜ್ ಇದೆ, ರಾಜ್ ಕುಟುಂಬದ ಗತ್ತು ಯಾವ ರೀತಿ ಇದೆ ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತು. ಯಾರೋ ಕೆಲಸಕ್ಕೆ ಬರ್ತಿದ್ದವ್ರಿಗೆ ನಾವು ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ನಮ್ಮ ಕ್ರೇಜ್ ಏನಿದೆ ನಾವು ಮಾಡ್ತಾ ಇರ್ತೀವಿ. ಹೌದು ಸರ್, ಅದು ಏನು ಗೊತ್ತಾ ಸರ್, ಶ್ರೀದೇವಿನೇ ನಾಚಿಸೋಂಗಿದೆ. ನಾಟ್ಯ ಮಯೂರಿ ಶ್ರೀದೇವಿ ಇದಾರಲ್ಲ, ಅವ್ರನ್ನೇ ನಾಚಿಸೋಂಗಿದೆ. 62 ವಯಸ್ಸಿನಲ್ಲಿ ಈ ಪಾತ್ರದಲ್ಲಿ, ಈ ಫೀಲ್ಡಲ್ಲಿ, ಅದರಲ್ಲೂ ಶಿವಣ್ಣವ್ರಿಗೆ ಆಪರೇಷನ್ ಆಗಿ ರೆಸ್ಟಲ್ಲಿ ಇರಬೇಕಂತ ಸಮಯದಲ್ಲಿ ಈ ಥರದ ಭರತನಾಟ್ಯ ಮಾಡಿ ಒಂದು ಆ ಪಾತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಅಲ್ಲ, ಇಡೀ ವಿಶ್ವನೇ ಮೆಚ್ಚುವಂಥದ್ದು. ಆಮೇಲೆ ಇವತ್ತು ನಮ್ಮ ಕನ್ನಡ ನಾಡಲ್ಲ, ಇಡೀ ಇಂಡಿಯಾ ಚಿತ್ರರಂಗನೇ ಶಿವಣ್ಣವ್ರ ಕಡೆ ತಿರುಗಿಸಿ ನೋಡ್ತಾ ಐತೆ. ಸೊ ನೀವು ನಮಗೊಂದು ಪಾತ್ರ ಮಾಡಿಕೊಡಿ ಅಂತ ಅಂಗ್ಲಾಜಿ ಬೇಡ ಅಂತ ಮಟ್ಟಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ ನಮ್ಮ ಶಿವಣ್ಣವರು. ಯಾರು? ನಮ್ಮ ಮುತ್ತುರಾಜ್ ಅವರ ಪುತ್ರ ಶಿವಣ್ಣವರು. ಆ ಒಂದು ಗತ್ತು ಯಾರಿಗೆ ಬಂದಿದೆ? ಬೇಕಾದ್ರ ಥರ ಹೇಳ್ಬೋದು. ಆದರೆ ಕನ್ನಡ ಉಳಿಸೋಕ್ಕೆ ಬೆಳೆಸೋಕ್ಕೆ ರಾಜವಂಶನೇ ಬೇಕು, ರಾಜವಂಶದ ಅಭಿಮಾನಿಗಳೇ ಬೇಕು. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಭುವನೇಶ್ವರಿ ತಾಯಿ, ಜೈ ಅಪ್ಪು ಬಾಸ್, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ. ಆಯ್ತು, ನಮ್ಮದೆಲ್ಲ ಆಯ್ತು. ಯಾರು ಮಾತಾಡ್ತೀರಾ?